ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಮಹಿಳಾ ಐಎಎಸ್ ಅಧಿಕಾರಿಗಳು ಎಷ್ಟು ಶ್ರೀಮಂತರು, ಇವರ ಬಳಿ ಎಷ್ಟು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ರೋಹಿಣಿ ಸಿಂಧೂರಿ, ಫೌಜಿಯಾ ತರನುಂ, ಶಾಲಿನಿ ರಜನೀಶ್ ಮುಂತಾದವರ ಬಳಿ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿದ್ಯಾವತಿ 1991ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 18 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಮುಂಬೈ, ದೆಹಲಿ, ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಆಸ್ತಿಗಳನ್ನ ಹೊಂದಿದ್ದಾರೆ. ಉಮಾ ಮಹಾದೇವನ್ 1992ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 12 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರು, ತಮಿಳುನಾಡು, ಗೋವಾ, ಮಹಾರಾಷ್ಟ್ರಗಳಲ್ಲಿ ಇವರ ಆಸ್ತಿ ಇದೆ. ಏಕ್ರೂಪ್ ಕೌರ್ 2001ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 9 ಕೋಟಿಯ ಸ್ಥಿರಾಸ್ತಿ ಇದೆ. ಚಂಡೀಗಢ ಮತ್ತು ಬೆಂಗಳೂರಲ್ಲಿ ಆಸ್ತಿಗಳನ್ನ ಹೊಂದಿದ್ದಾರೆ. ರೋಹಿಣಿ ಸಿಂಧೂರಿ 2009ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 8 ಕೋಟಿ ಮೊತ್ತದ ಸ್ಥಿರಾಸ್ತಿ ಇದೆ. ತೆಲಂಗಾಣ ಮತ್ತು ಬೆಂಗಳೂರಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ. ಸ್ನೇಹಲ್ ಆರ್ 2013ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 7 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಈ ಆಸ್ತಿಗಳು ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿವೆ. ನಂದಿನಿ ಕೆಆರ್ 2017ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 5.55 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಇವುಗಳು ಕೋಲಾರ ಮತ್ತು ಬೆಂಗಳೂರಿನಲ್ಲಿವೆ. ವಂದನಾ ಗುರ್ನಾನಿ 1991ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 5.46 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಉತ್ತರ ಪ್ರದೇಶ, ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಶಾಲಿನಿ ರಜನೀಶ್ 1989ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 5.21 ಕೋಟಿ ಮೊತ್ತದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿಯನ್ನ ಹೊಂದಿದ್ದಾರೆ. ರಮ್ಯಾ ಎಸ್ 2013ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 4.65 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಸಿಂಧು ಬಿ ರೂಪೇಶ್ 2011ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 4.36 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಮೈಸೂರು ಮತ್ತು ಬೆಂಗಳೂರಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ. ಕೆ ಜ್ಯೋತಿ 2012ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 3.74 ಕೋಟಿ ಮೊತ್ತದ ಸ್ಥಿರಾಸ್ತಿ ಇದೆ. ಹಾಸನ ಮತ್ತು ಬೆಂಗಳೂರಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ವೈಶಾಲಿ ಎಂಎಲ್ 2013ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 3.39 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇವರ ಆಸ್ತಿ ಇದೆ. ಗುರ್ನೀತ್ ತೇಜ್ 2006ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 3.32 ಕೋಟಿ ಮೊತ್ತದ ಸ್ಥಿರ ಸಂಪತ್ತು ಇದೆ. ಪಂಜಾಬ್ ಮತ್ತು ಗೋವಾ ರಾಜ್ಯಗಳಲ್ಲಿ ಈ ಆಸ್ತಿಯನ್ನ ಹೊಂದಿದ್ದಾರೆ. ತುಳಸಿ ಮದ್ದಿನೇನಿ 2005ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆದ ಇವರ ಕುಟುಂಬದ ಬಳಿ 2.5 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತಿದೆ. ಇದು ಬೆಂಗಳೂರಿನಲ್ಲಿರೋ ಆಸ್ತಿಯಾಗಿದೆ. ಚಾರುಲತಾ ಸೋಮಲ್ 2012ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 2.38 ಕೋಟಿ ಮೊತ್ತದ ಸ್ಥಿರಾಸ್ತಿ ಇದೆ. ಉತ್ತರ ಪ್ರದೇಶ ಮತ್ತು ಬೆಂಗಳೂರಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ. ಸುಶೀಲಾ ಬಿ 2015ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 2.19 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ತೆಲಂಗಾಣ ಮತ್ತು ಬೆಂಗಳೂರಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ಹೆಫ್ಸಿಬಾ ರಾಣಿ ಕೊರ್ಲಪಾಟಿ 2011ನೇ ಬ್ಯಾಚ್ ನ ಐಎಎಸ್ ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 2.07 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತಿದೆ. ಆಂಧ್ರ ಪ್ರದೇಶ ಮತ್ತು ಬೆಂಗಳೂರಲ್ಲಿ ಇವರ ಆಸ್ತಿ ಇದೆ. ಬಿಬಿ ಕಾವೇರಿ 2008ನೇ ಬ್ಯಾಚ್ ನ ಐಎಎಸ್ ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.95 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಮಡಿಕೇರಿ ಮತ್ತು ಬೆಂಗಳೂರಿನಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ.
ಸ್ವರೂಪ ಟೀಕೆ 2012ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.74 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ಸುಭಾ ಕಲ್ಯಾಣ್ 2014ನೇ ಬ್ಯಾಚ್ನ IAS ಆಫೀಸರ್ ಆದ ಇವರ ಕುಟುಂಬದ ಬಳಿ 1.69 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತಿದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾ 2010ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.68 ಕೋಟಿ ಮೊತ್ತದ ಸ್ಥಿರ ಸಂಪತ್ತಿದೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ. ಎಂ ಕನಗವಲ್ಲಿ 2010ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.66 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಆಸ್ತಿಗಳನ್ನ ಹೊಂದಿದ್ದಾರೆ. ಅನ್ನೀಸ್ ಕಣ್ಮಣಿ ಜಾಯ್ 2012ನೇ ಬ್ಯಾಚ್ನ IAS ಆಫೀಸರ್ ಆದ ಇವರ ಕುಟುಂಬದ ಬಳಿ 1.5 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಕೇರಳ ಮತ್ತು ಬೆಂಗಳೂರಲ್ಲಿ ಇವರ ಆಸ್ತಿ ಇದೆ. ರಶ್ಮಿ ಮಹೇಶ್ 1996ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿಯೂ 1.5 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಆಸ್ತಿ ಹೊಂದಿದ್ದಾರೆ. ಸಲ್ಮಾ ಕೆ ಫಾಹಿಮ್ 2006ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿಯೂ 1.5 ಕೋಟಿ ಮೊತ್ತದ ಸ್ಥಿರ ಸಂಪತ್ತಿದೆ. ಬೆಂಗಳೂರಿನಲ್ಲಿ ಈ ಆಸ್ತಿಯನ್ನ ಹೊಂದಿದ್ದಾರೆ. ಸುಷಮಾ ಗೋಡಬೊಲೆ 2008ನೇ ಬ್ಯಾಚ್ನ IAS ಆಫೀಸರ್ ಆದ ಇವರ ಕುಟುಂಬದ ಬಳಿ 1.5 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ಇದು ಬೆಂಗಳೂರಿನಲ್ಲಿದೆ. ಶಿಖಾ ಸಿ 2004ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.35 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ಕೇರಳ ಮತ್ತು ಬೆಂಗಳೂರಿನಲ್ಲಿ ಆಸ್ತಿಗಳನ್ನ ಹೊಂದಿದ್ದಾರೆ. ಲಕ್ಷ್ಮೀ ಪ್ರಿಯಾ ಕೆ 2015ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 1.33 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಪಲ್ಲವಿ ಆಕುರಾತಿ 2009ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 1.29 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ತೆಲಂಗಾಣ ಮತ್ತು ಬೆಂಗಳೂರಲ್ಲಿ ಆಸ್ತಿ ಹೊಂದಿದ್ದಾರೆ. ದೀಪಾ ಚೋಳನ್ 2008ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 1.16 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಖುಷ್ಬು ಜಿ ಚೌಧರಿ 2008ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 1.07 ಕೋಟಿ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ಪಂಜಾಬ್ ಮತ್ತು ಬೆಂಗಳೂರಿನಲ್ಲಿ ಆಸ್ತಿ ಹೊಂದಿದ್ದಾರೆ. ರಾಗಪ್ರಿಯಾ 2011ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 90 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಮಂಜುಶ್ರೀ ಎನ್ 2010ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರ ಕುಟುಂಬದ ಬಳಿ 82 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಆಸ್ತಿ ಹೊಂದಿದ್ದಾರೆ. ಅಶ್ವತಿ ಎಸ್ 2013ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರ ಕುಟುಂಬದ ಬಳಿ 77 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಕೇರಳ ಮತ್ತು ಬೆಂಗಳೂರಿನಲ್ಲಿ ಇವರ ಕುಟುಂಬದ ಆಸ್ತಿ ಇದೆ. ಪೂವಿತಾ ಎಸ್ 2016ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 74 ಲಕ್ಷ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಈ ಆಸ್ತಿಗಳನ್ನ ಹೊಂದಿದ್ದಾರೆ. ಫೌಜಿಯಾ ತರನುಮ್ 2015ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 73 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿಯನ್ನ ಹೊಂದಿದ್ದಾರೆ. ಪ್ರೀತಿ ಗೆಹ್ಲೋಟ್ 2016ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 70 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿ ಹೊಂದಿದ್ದಾರೆ.
ವಿನೋದ್ ಪ್ರಿಯಾ 2010ನೇ ಬ್ಯಾಚ್ನ IAS ಆಫೀಸರ್ ಆದ ಇವರ ಕುಟುಂಬದ ಬಳಿ 68 ಲಕ್ಷ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ದಿವ್ಯಾ ಪ್ರಭು 2014ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 50 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ತಮಿಳುನಾಡಿನಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ಪದ್ಮಾ ಬಸವಂತಪ್ಪ 2017ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿಯೂ 50 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ದಾವಣಗೆರೆ ಮತ್ತು ಬೆಂಗಳೂರಿನಲ್ಲಿ ಇವರು ಆಸ್ತಿ ಹೊಂದಿದ್ದಾರೆ. ಹೇಮಲತಾ ಪಿ 2000ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ ಕೂಡ 50 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿಯನ್ನ ಹೊಂದಿದ್ದಾರೆ. ಶಮ್ಲಾ ಇಕ್ಬಾಲ್ 2002ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರ ಕುಟುಂಬದ ಬಳಿ 27 ಲಕ್ಷ ಮೌಲ್ಯದ ಸ್ಥಿರ ಸಂಪತ್ತು ಇದೆ. ಕೇರಳ ಮತ್ತು ಬೆಂಗಳೂರಿನಲ್ಲಿ ಇವರ ಆಸ್ತಿ ಇದೆ. ಎನ್ ಮಂಜುಳಾ 2002ನೇ ಬ್ಯಾಚ್ನ IAS ಆಫೀಸರ್ ಆದ ಇವರ ಕುಟುಂಬದ ಬಳಿ 16 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ. ಬೆಂಗಳೂರಿನಲ್ಲಿ ಈ ಆಸ್ತಿ ಹೊಂದಿದ್ದಾರೆ. ರುಚಿ ಬಿಂದಲ್ 2020ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ತಮ್ಮ ಕುಟುಂಬದ ಬಳಿ ಯಾವುದೇ ಸ್ಥಿರಾಸ್ತಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಅಪರ್ಣಾ ರಮೇಶ್ 2021ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ಕೂಡ ತಮ್ಮ ಕುಟುಂಬದ ಬಳಿ ಸ್ಥಿರಾಸ್ತಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯದ ಪ್ರಸಿದ್ಧ ಮಹಿಳಾ IAS ಅಧಿಕಾರಿಗಳು ಎಷ್ಟು ಶ್ರೀಮಂತರು, ಇವರ ಬಳಿ ಇರೋ ಸ್ಥಿರಾಸ್ತಿ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಲ್ಲಿ ಸ್ಥಿರಾಸ್ತಿ ಅಂದ್ರೆ ತೋಟ, ಜಮೀನು, ಕಟ್ಟಡ, ಮನೆ ಮುಂತಾದವುಗಳು ಅಂತ ಅರ್ಥ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.